ವೆಲ್ಕಮ್ ಟು ಮೈ ಚಾನಲ್. ಅನಿತಾ ಎಂಬ ಯುವತಿ ಪ್ರತಿದಿನ ಕಾಲೇಜಿಗೆ ಹೋಗುತ್ತಿದ್ದಳು. ಒಂದು ದಿನ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವಾಗ ಒಬ್ಬ ವ್ಯಕ್ತಿ ಅವಳಿಗೆ ಅಸಹ್ಯಕರವಾಗಿ ವರ್ತಿಸಿದ. ಅನಿತಾಗೆ ಭಯವಾಗಿತ್ತು, ಆದರೆ ಮೌನವಾಗಿರಲಿಲ್ಲ. ಅವಳು ತಕ್ಷಣ ಬಸ್ ಕಂಡಕ್ಟರಿಗೆ ತಿಳಿಸಿದಳು ಮತ್ತು ಸಹಾಯ ಕೇಳಿದಳು. ಬಸ್ಸಿನಲ್ಲಿದ್ದ ಇಂತಹ ಪ್ರಯಾಣಿಕರು ಅವಳ ಬೆಂಬಲಕ್ಕೆ ನಿಂತರು. ನಂತರ ಆ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು. ಈ ಘಟನೆಯ ಬಳಿಕ ಅನಿತಾ ತನ್ನ ಸ್ನೇಹಿತರೊಂದಿಗೆ ಕಿರುಕುಳದ ಬಗ್ಗೆ ಜಾಗೃತಿ ಮೂಡಿಸಲು ಆರಂಭಿಸಿದಳು. ತಪ್ಪನ್ನು ಸಹಿಸಬೇಡಿ, ಧೈರ್ಯವಾಗಿ ಹೇಳಿ ಎಂದು ಸಂದೇಶವನ್ನು ಎಲ್ಲರಿಗೂ ತಲುಪಿಸಿದಳು. ಸಂದೇಶ: ಲೈಂಗಿಕ ಕಿರುಕುಳ ತಪ್ಪು. ಇಂತಹ ಸಂದರ್ಭದಲ್ಲಿ ವಿಶ್ವಾಸ ದೊಡ್ಡವರ ಶಿಕ್ಷಣ, ಕುಟುಂಬದವರು ಅಥವಾ ಅಧಿಕಾರಿಗಳ ಸಹಾಯ ಪಡೆಯಬೇಕು. ಧೈರ್ಯವಾಗಿ ಧ್ವನಿ ಎತ್ತುವುದು ಮುಖ್ಯ.